ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಪೇಜ್ ನಮ್ಮ ವೆಬ್ಸೈಟು. ಈ ವೆಬ್ಸೈಟಲ್ಲಿ ನಿಮಗೆ ಎಲ್ಲ ರೀತಿಯ ಗೌರ್ಮೆಂಟ್ ಜಾಬ್ಸು, ಪ್ರೈವೇಟ್ ಜಾಬ್ಸು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ರೈಲ್ವೆ ಜಾಬು, ಬ್ಯಾಂಕ್ ಜಾಬ್ಸು, ಡಿಗ್ರಿ ಮೇಲೆ ಇರುವಂಥ ಜಾಬು, ಟೆಸ್ಟ್ ಜಾಬ್ಸು, ಟೀಚಿಂಗ್ ಜಾಬ್ಸು, ಡಿಫೆನ್ಸ್ ಜಾಬ್ಸು, UPSC ಜಾಬ್ಸು, ಇದೆಲ್ಲದ ರೀತಿಯ ಎಕ್ಸಾಮ್ಸ್ ಬಗ್ಗೆ ಮತ್ತೆ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವತ್ತು ನಾನು ಬಂದು KPSC ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, KPSC ವೆಟನರಿ ಆಫೀಸರ್ ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. 400 ಪೋಸ್ಟ್ಗಳಿದಾವೆ. ಓಕೆನಾ. ಇದು ಬಂದು ಜನರಲ್ ಕ್ಯಾಂಡಿಡೇಟ್ಸ್ಗೆ 600 ರೂಪಾಯಿ ಫೀಸ್ ಇದೆ. 2A 2B 3A 3Bಗೆ 300 ಇದೆ. SRS ಮ್ಯಾನ್ಗೆ 500. SC ST ಕ್ಯಾಟಗರಿ 1 PWDಗೆ ಯಾವುದೇ ರೀತಿಯ ಅಮೌಂಟ್ ಇಲ್ಲ ಸ್ನೇಹಿತರೆ. ಓಕೆನಾ. ಇದ್ರದ್ದು ಲಾಸ್ಟ್ ಡೇಟ್ ಬಂದು 12/9/2024. ಇದು ಸ್ಟಾರ್ಟಿಂಗ್ ಡೇಟ್ ಬಂದು 12/8/2024. ಇನ್ನು 12ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಅಪ್ಲಿಕೇಶನ್. ಓಕೆನಾ. ಇದು ಏಜ್ ಲಿಮಿಟ್ ಬಂದು 18ರಿಂದ 35 ಇದೆ. 2A 2B 3A 3B ಅವರಿಗೆ 38 ಇದೆ. SC ST ಕ್ಯಾಟಗರಿ 1ಗೆ 40 ಇದೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಸ್ನೇಹಿತರೆ. ಓಕೆನಾ. ವೆಟನರಿ ಆಫೀಸರು, ಅನಿಮಲ್ ಹಸ್ಬೆಂಡ್ರಿ ಅಂಡ್ ಫಿಶರಿ ಡಿಪಾರ್ಟ್ಮೆಂಟ್ 400 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಓಕೆನಾ. ಇದು ಯಾವ ರೀತಿ ಅಪ್ಲೈ ಮಾಡೋದು ಹಾಗೆ ಎಲ್ಲ ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಓಕೆನಾ. ಇದರದ್ದು ಅಪ್ಲಿಕೇಶನ್ ಲಿಂಕ್ ಇನ್ನೂ ಬಂದಿಲ್ಲ. ಅಪ್ಲಿಕೇಶನ್ ಲಿಂಕ್ 12ನೇ ತಾರೀಕು ಬರುತ್ತೆ. ಓಕೆನಾ. ಇದ್ರದ್ದು ನೋಟಿಫಿಕೇಶನ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳೋಣ ಇವಾಗ. ಓಕೆನಾ ಸ್ನೇಹಿತರೆ, ನೋಟಿಫಿಕೇಶನ್ ಅಲ್ಲಿ ನೋಡಿ, ಫುಲ್ 400 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಓಕೆನಾ. ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು. ಗ್ರೂಪ್ A ಹುದ್ದೆಗಳಾಗಿರುತ್ತೆ. ಓಕೆನಾ. ಆಮೇಲೆ ಇದ್ರದ್ದು ಸ್ಟಾರ್ಟಿಂಗ್ ಡೇಟ್ ಬಂದು 12/8 ಎಂಡ್ 12/9, 1 ತಿಂಗಳವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು. ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗಿರ್ಬೇಕು. KPSC ಅಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಹೊಸದಾಗಿ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ರಿಜಿಸ್ಟರ್ ಆಗಬೇಕು ಸ್ನೇಹಿತರೆ. ಆಮೇಲೆ ಎಲ್ಲ ರೀತಿಯ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕು. ಆಧಾರ್ ಕಾರ್ಡು, ಆಮೇಲೆ RD ಕಾರ್ಡ್, RD ಅಂದ್ರೆ ಇನ್ಕಮ್ ಕ್ಯಾಸ್ಟ್, ಅದ ನಂತರ PUC SSLC ಫುಲ್ ಡೀಟೇಲ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಯೂಸರ್ ID ಪಾಸ್ವರ್ಡ್ ಸಿಗುತ್ತೆ. ಆ ಯೂಸರ್ ID ಪಾಸ್ವರ್ಡ್ ಇಟ್ಕೊಂಡು ನೀವು ಇನ್ನೊಂದ್ಸತಿ ಅಪ್ಲೈ ಮಾಡುವಾಗ ಲಾಗಿನ್ ಆಗಬೇಕು ಸ್ನೇಹಿತರೆ. ಓಕೆನಾ. ಆಮೇಲೆ ಆನ್ಲೈನ್ ಅಲ್ಲಿ UPI ಮುಖಾಂತರ ಅಥವಾ ಕಾರ್ಡ್ ಪೇಮೆಂಟ್ ಇಂದ ಕೂಡ ಪೇ ಮಾಡಬಹುದು. ಆಮೇಲೆ ಅಪ್ಲೈ ನೋ ಅಂತ ಮಾಡಬಹುದು ಸ್ನೇಹಿತರೆ. ಓಕೆನಾ. ಯಾವುದೇ ರೀತಿಯ ತೊಂದರೆಗಳಿದ್ರೆ ಈ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಬಹುದು ಅಥವಾ ನಮ್ಮ ವಿಡಿಯೋ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ನಿಮ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆನಾ. ಇನ್ನು ಇದ್ರದ್ದು ಯಾವ ರೀತಿಯಾಗಿ ಪರೀಕ್ಷೆ ವಿಧಾನ ಇರುತ್ತೆ ಅಂತಂದ್ರೆ, ಜನರಲ್ ಪೇಪರ್ 300 ಎಕ್ಸಾಮ್ 300 ಮಾರ್ಕ್ಸ್ ಇರುತ್ತೆ. 1.5 ಗಂಟೆ ಇರುತ್ತೆ. ಆಮೇಲೆ ಸ್ಪೆಸಿಫಿಕ್ ಪರೀಕ್ಷೆ ಅಂದ್ರೆ ನಿರ್ದಿಷ್ಟ ಪರೀಕ್ಷೆ ಅಂದ್ರೆ ಅದು ಸ್ಪೆಸಿಫಿಕ್ ಆಗಿ ವೆಟರ್ನರಿ ಕೆಲಸಕ್ಕೋಸ್ಕರ ಇರುವಂತಹ ಪೇಪರ್ ಕರೀತಾರೆ. ಅದು 300 ಮಾರ್ಕ್ಸ್ಗೆ 2 ಗಂಟೆ ಕಾಲಾವಕಾಶ ಇರುತ್ತೆ ಸ್ನೇಹಿತರೆ. ಓಕೆನಾ. 35% ಅಂಕಗಳನ್ನ ಗಳಿಸಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. 100ಕ್ಕೆ 35 ಹೆಂಗೆ, 300ಕ್ಕೆ 95 ತೆಗಿಬೇಕು ಸ್ನೇಹಿತರೆ. ಓಕೆನಾ. ಆಮೇಲೆ 4ರಲ್ಲಿ 1 ಭಾಗದಷ್ಟು ಅಂಕಗಳು ಕಡಿತಗೊಳ್ಳುತ್ತದೆ. ಇದು ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಇವಾಗ 4 ಕ್ವಶನ್ ರಾಂಗ್ ಆಗಿದ್ದು 1 ಕ್ವಶನ್ ಕರೆಕ್ಟ್ ಆಗಿದ್ರೆ 1 ಕ್ವಶನ್ ಮಾರ್ಕ್ಸ್ ಕಟ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಆಮೇಲೆ ಇದು ಕಾಂಪಿಟೇಟಿವ್ ಎಕ್ಸಾಮ್ ಆನ್ ಬೇಸಿಸ್ ಆಫ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಓಕೆನಾ. ಇದು ನೀವು ಎಕ್ಸಾಮಿನಲ್ಲಿ ಎಷ್ಟು ಅಮೌಂಟ್ ತೆಗೆದ್ರು ಅದ್ರ ಮೇಲೆ ನಿಮ್ಗೆ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ ಸ್ನೇಹಿತರೆ. ಓಕೆನಾ. ಕನ್ನಡ ಭಾಷಾ ಪರೀಕ್ಷೆ ಮತ್ತೆ ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಆಯೋಗವಾದ ನಿಗದಿಪಡಿಸುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು. ಅಂದ್ರೆ ಕರ್ನಾಟಕದಲ್ಲಿ ಆಯೋಗದಿಂದ ಯಾವ್ದಾದ್ರು ನಿಗದಿಪಡಿಸುವಂತಹ ಕೇಂದ್ರಗಳು, ಸೆಂಟರ್ಗಳನ್ನ ಕೊಡ್ತಾರೆ. ಆ ಸೆಂಟರ್ ಅಲ್ಲಿ ನೀವು ಹೋಗಿ ಬರೀಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಮೂಲ ದಾಖಲೆ ಪರಿಶೀಲನೆಗಳು ಇರುತ್ತೆ. ಶೈಕ್ಷಣಿಕ ಅರ್ಹತೆ ಏನು ಅಂತಂದ್ರೆ ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಡಿಗ್ರಿ BVSC ಅಂದ್ರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಥವಾ AH. ಓಕೆನಾ. ಆಮೇಲೆ ಮಸ್ಟ್ ಹ್ಯಾವ್ ರಿಜಿಸ್ಟರ್ಡ್ ಇನ್ KVC ಆರ್ IVC, ಕರ್ನಾಟಕ ವೆಟರ್ನರಿ ಕೌನ್ಸಿಲ್ ಅಥವಾ ಇಂಡಿಯನ್ ವೆಟರ್ನರಿ ಕೌನ್ಸಿಲ್. ಇದರಲ್ಲಿ ನೀವು ಇದನ್ನ ಮಾಡಿರ್ಬೇಕು ಆಯ್ತಾ. ಅದಾದ್ಮೇಲೆ PDC ಹೊಂದಿರಲೇಬೇಕು. ಇಲ್ಲಿ ನೋಡಿ, ವಿದ್ಯಾರ್ಥಿ ಹೊಂದಿರಲೇಬೇಕು. ಹಾಗೂ ಅರ್ಜಿ ಸಲ್ಲಿಸುವ ಸದರಿ ವಿದ್ಯಾರ್ಥಿಗಳು ಕನ್ವೊಕೇಶನ್ ಅಥವಾ PDC ಅನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಲೇಬೇಕು. ಓಕೆನಾ. ಯಾರು ಮುಗಿದಿದೆಯೋ ಅವ್ರು ಮಾತ್ರ ಅಪ್ಲೋಡ್ ಮಾಡಬೇಕು. ಮುಗಿದಿದ್ದು ಕಾನ್ವೊಕೇಶನ್ ಅಥವಾ PDC, ಓಕೆನಾ, ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್, ಇದು ಇದ್ರೆ ಮಾತ್ರ ನೀವು ಅಪ್ಲೋಡ್ ಮಾಡ್ಬಿಟ್ಟು ಇದನ್ನ ಮಾಡ್ಬೇಕಂತ ಇರೋದು. ಓಕೆನಾ. 18ರಿಂದ 35 ಸಾಮಾನ್ಯಕ್ಕೆ, 38 2A 2B 3A 3B ಅವರಿಗೆ, ಪ್ರವರ್ಗ 1 ಪ್ರಶಸ್ತಿ ಪಂಗಡಗೆ 40. ವೇತನ ಶ್ರೇಣಿ ಬಂದು 52,000ದಿಂದ ಹಿಡಿದು 97,000ವರೆಗೂ ಇದೆ. ಓಕೆನಾ. ಟೋಟಲ್ ಬಂದು 58 ವೇಕೆನ್ಸಿಗಳು ಇಲ್ಲಿ ಇದಕ್ಕೆ ಕೊಟ್ಟಿರೋದು. ಯಾವುದಕ್ಕೆ? ಉಳಿಕೆ ವೃದ್ಧಗಳಲ್ಲಿ ಅಂದ್ರೆ ಹಳೆ
ಇದು ಇರೋದು. ಓಕೆನಾ? ಲೋ ವಿಷನ್, ಲೋಕೋಮೆಟ್ರಿ ಡಿಸಬಿಲಿಟಿ, ಹಿಯರಿಂಗ್ ಇಂಪ್ರೂವ್ಮೆಂಟ್, ಇವ್ರಿಗೆ 7 ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ. ಓಕೆನಾ? ಗ್ರಾಮೀಣರ 21 ವೇಕೆನ್ಸಿ ಕರೆದಿದ್ದಾರೆ. ಮಹಿಳೆಯರಿಗೆ 20, ಇತರರಿಗೆ 10 ಇದೆ. ಓಕೆನಾ ಸ್ನೇಹಿತರೆ? ಟೋಟಲ್ 58. ಇದು ಉಳಿಕೆ ವೃಂದದಲ್ಲಿ. ಓಕೆನಾ? ಉಳಿಕೆ ಮೂಲ ವೃಂದ ಇದು ಬೇರೆ 342 ಹುದ್ದೆಗಳು. ಇದರಲ್ಲಿ ನಿಮಗೆ ಟೋಟಲ್ 342 ಇರುತ್ತೆ. ಲೋ ವಿಷನ್, ಲೋಕೋಮೆಟ್ರಿ ಡಿಸಬಿಲಿಟಿ, ಬ್ಲೈಂಡ್ ಬಿಟ್ಟು ಇನ್ನು ಮಿಕ್ಕಿದಂತ ಎಲ್ಲಾ ಡಿಸಬಿಲಿಟಿ ಅವರು ಅಪ್ಲೈ ಮಾಡಬಹುದು. ಅವರಿಗೆ 19 ಪ್ಲಸ್ 7 ಇಲ್ಲೇ ಇದೆ ನೋಡಿ. 19 ಪ್ಲಸ್ 7 26 ಹುದ್ದೆಗಳನ್ನ ಅಂಗವಿಕಲರಿಗೆ ಕೊಟ್ಟಿದ್ದಾರೆ. ಓಕೆನಾ? ಅದಾದ ನಂತರ ಮಾಜಿ ಸೈನಿಕರಿಗೆ, ಮತ್ತೆ ಗ್ರಾಮಾಂತರ ಮಹಿಳೆ, ಇತರಿಗೆ ಇವ್ರಿಗೆಲ್ಲರಿಗೂ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಜಾಸ್ತಿ ಕೊಟ್ಟಿರೋದು 117 ಇಲ್ಲಿದೆ ವೇಕೆನ್ಸಿ. ಮತ್ತೆ ಇನ್ನೊಂದು 137 ವೇಕೆನ್ಸಿಗಳನ್ನ ಟೋಟಲ್ ಕರೆದಿದ್ದಾರೆ ಮಹಿಳೆಯರಿಗೆ. ಎಲ್ಲರೂ ಕೂಡ ಅಪ್ಲೈ ಮಾಡಿ ಸ್ನೇಹಿತರೆ. ನಿಮ್ಗೆ ಏನಾದ್ರು NCC ಅಲ್ಲಿ ಒಂದಿದ್ರೆ ಅಥವಾ ಯಾವ್ದಾದ್ರು ರಿಸರ್ವೇಶನ್ ಇತ್ತು ಅಂದ್ರೆ ಅದನ್ನ ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಅದ್ರ ಮುಖಾಂತರ ನಿಮ್ಗೆ ಕೂಡ ಒಂದ್ ಸ್ವಲ್ಪ ಕನ್ಸೆಷನ್ ಅಥವಾ ಪ್ರಿಯಾರಿಟಿ ಕೊಡ್ತಾರೆ ಸ್ನೇಹಿತರೆ. ಓಕೆನಾ? ಇನ್ನಷ್ಟು ನಿಮ್ಗೆ ಏನಾದ್ರು ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ. ಹಾಗೆ ಈ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಲಿಂಕ್ ಆಕ್ಟಿವೇಟ್ ಆಗಿದ ತಕ್ಷಣ ನಿಮ್ಗೆ ತಿಳಿಸ್ಕೊಡ್ತೀವಿ. ಓಕೆನಾ? ಧನ್ಯವಾದಗಳು. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.